ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಚೈತ್ರ ಗೌಡ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ವರಮಹಾಲಕ್ಷ್ಮಿ ಹಬ್ಬದ ವ್ಲಾಗ್ ಮಾಡ್ತಾಯಿದ್ದೀನಿ. ಬೆಳಿಗ್ಗೆಯಿಂದ ವಿಡಿಯೋ ಮಾಡ್ಕೊಳ್ಳೋದು ಮರ್ತೋಗಿದ್ದೆ, ಸೊ ಇವಾಗ ನೆನಪಾದ ಮೇಲೆ ವಿಡಿಯೋ ಮಾಡ್ಕೊಳ್ತಾ ಇದ್ದೀನಿ. ಇದು ಆಲ್ರೆಡಿ ಡೆಕೋರೇಷನ್ ಎಲ್ಲ ನಾನು ನನ್ನ ಹಸ್ಬೆಂಡ್ ಮಾಡಿ ಮುಗಿಸಿದ್ವಿ. ಬಾಳೆ ಎಲೆದು ಅವ್ರು ಹೋಗಿ ಮಲ್ಕೊಂಡ್ರು. ನೆಕ್ಸ್ಟ್ ನಾನು ಎಲ್ಲ ಕ್ಲೀನ್ ಮಾಡಿ ಇದು ಮಾಡ್ಕೊಳ್ಳೋಣ, ಎಲ್ಲ ಜೋಡಿಸ್ಕೊಳ್ಳೋಣ ಅಂಥೇಳಿ ಎಲ್ಲ ಒರೆಸ್ತಾ ಇದ್ದೆ. ಇದು ಮೈಸೂರು ಸಿಲ್ಕ್ ಸ್ಯಾರಿ, ಕಂಚಿಯಿಂದ ನಮ್ಮ ಮನೆ ಹತ್ರ ಒಬ್ಬರು ಅಂಕಲ್ ಬರ್ತಾರೆ, ಅವ್ರ ಹತ್ರ ತರಿಸಿದ್ದು. ನೆಕ್ಸ್ಟು ಲಾಸ್ಟ್ ಟೈಮ್ ನಾನು ತುಂಬ ಸಿಂಪಲಾಗಿ ಮಾಡಿದ್ದೆ ಹಬ್ಬನ. ಸೊ ಈ ಸತಿ ಅಮ್ಮ ನನಗೆ ಬೆಳ್ಳಿ ಐಟಮ್ಸ್ ಎಲ್ಲ ಕೊಡಿಸಿದ್ರು, ಅದನ್ನೆಲ್ಲ ತೆಗಿತಿದ್ದೆ ಕವರಿಂದ. ಹಾಗೆ ನಿಮಗೆ ತೋರಿಸೋಣ ಅಂತ ಹೇಳಿ ಹಾಗೆ ವಿಡಿಯೋ ಮಾಡ್ಕೊಂಡಿದ್ದೀನಿ. ಸೊ ಇದು ಅಷ್ಟಲಕ್ಷ್ಮಿ ಜಮ್ ಕೊಡಿಸಿದ್ರು, ಮುಖವಾಡ ಕೊಡಿಸಿದ್ದಾರೆ ಲಕ್ಷ್ಮಿದು. ನೆಕ್ಸ್ಟು ಬೆಳ್ಳಿ ತಟ್ಟೆ ಕೊಡಿಸಿದ್ದಾರೆ. ಹಾಗೆ 2 ಜೊತೆ ಅರಿಶಿನ ಕುಂಕುಮದ ಭರಣಿನೂ ಕೊಡಿಸಿದ್ದಾರೆ. ನನಗಂತೂ ತುಂಬಾ ಖುಷಿ ಆಯಿತು ಎಲ್ಲ ಕೊಡಿಸಿದ್ದಕ್ಕೆ. ಥ್ಯಾಂಕ್ ಯು ಮಮ್ಮಿ ಸೋ ಮಚ್. ಈ ವಿಡಿಯೋ ನೋಡ್ತೀರಾ ಅಂದ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ಇದು ಲಕ್ಷ್ಮಿಗೆ ಅಂತ ಹೇಳಿ ತಾಳಿ ಬೊಟ್ಟು ನಮ್ಮ ಅಕ್ಕ ಕೊಡಿಸಿದ್ದು ನನಗೆ. ಅಂದರೆ ಅವಳದು ಒಂದು ಗಿಫ್ಟ್ ಇರಲಿ ಅಂಥೇಳಿ ಅವಳೊಂದು ತಾಳಿ ಬೊಟ್ಟು ಕೊಡಿಸಿದ್ಲು. ಥ್ಯಾಂಕ್ ಯು ಸೋ ಮಚ್. ಎಲ್ಲ ಹೊಸದೇ, ಇನ್ನೂ ಎಲ್ಲ ತೊಳೆದಿಟ್ಟಿರಲಿಲ್ಲ ಅಂಥೇಳಿ ಎಲ್ಲ ತೊಳೆದು ಚಂಬಿಗೆ ತಾಳಿ ಬೊಟ್ಟು ಕಟ್ತಿದ್ದೆ. ಅದೆಲ್ಲ ಕಟ್ಟಾದಮೇಲೆ ದೇವರಿಗೆಲ್ಲ ರೆಡಿ ಮಾಡಿಕೊಂಡು ನನಗಂತೂ ಹುಷಾರು ಕೂಡ ಇರಲಿಲ್ಲ, ಆದ್ರೂ ಎಲ್ಲ ಮಾಡ್ತಿದ್ದೆ. ಅದರಲ್ಲೂ ಯಾವಾಗಪ್ಪ ಮಲ್ಕೊಬಿಡ್ತೀನಿ ಅಂತ ಅನ್ನಿಸ್ತಿತ್ತು. ಆಮೇಲೆ ನೋಡಿದ್ರೆ ನೈಟ್ ಎಷ್ಟೊತ್ತಾದ್ರೂ ನಿದ್ದೆನೂ ಬಂದಿಲ್ಲ. ಆಮೇಲೆ ಮಲಗಿದ್ವಿ. ಅಷ್ಟೊತ್ತಿಗೆ 3 o'clock ಆಗಿತ್ತು. 3 o'clock ಬಂದು ನೋಡಿದ್ರೆ ಬಾಳೆ ಎಲೆದೆಲ್ಲ ವೆಯ್ಟಿಗೆ ಕೆಳಗಡೆ ಬಿದ್ದೋಗ್ಬಿಟ್ಟಿತ್ತು. ಮತ್ತು ಅದನ್ನೆಲ್ಲ ಸ್ಟಿಕ್ ಮಾಡಿ ಎಲ್ಲ ಮಾಡಿದ್ವಿ. ಬೆಳಿಗ್ಗೆ ಇತ್ತು, ನಮಗಂತೂ ಬೇಜಾರಾಗ್ಬಿಟ್ಟಿತ್ತು. ಅಯ್ಯೋ ಇಷ್ಟಪಟ್ಟು ಮಾಡಿದ್ವಲ್ಲ, ಹಿಂಗಾಗೋಯ್ತಲ್ಲ ಅಂತ ಹೇಳಿ. ಇದು ನಮ್ಮ ಅತ್ತೆ ನೈಟೇ ಹಣ್ಣೆಲ್ಲ ಜೋಡಿಸ್ಕೊಟ್ಟಿದ್ರು ನನಗೆ, ಅವ್ರು ಮಲ್ಕೊಳ್ಳೋಕೆ ಮುಂಚೆ. ಆಮೇಲೆ ದೇವ್ರಿಗಂತ ಹೇಳಿ ದೇವ್ರಿಗೆ ಹಾಕೋದಕ್ಕೆ ಹಾರಗಳು, ಹೂವುಗಳೆಲ್ಲ ಫ್ರಿಜ್ಜಲ್ಲಿಟ್ಟರೆ ಚೆನ್ನಾಗಿರಲ್ಲ ಅಂಥೇಳಿ ಒದ್ದೆ ಬಟ್ಟೆ ಮಾಡಿ ಅದಕ್ಕೆ ಹಾಕಿದ್ವಿ, ಒದ್ದೆ ಬಟ್ಟೆ ಮೇಲೆ. ಸೊ ಫ್ರೆಶ್ ಆಗಿರುತ್ತೆ, ಹೂವು ಹಾಳಾಗಲ್ಲ ಅಂತ ಹೇಳಿ. ನೆಕ್ಸ್ಟ್ ಇದೆಲ್ಲ ರೆಡಿ ಮಾಡಿಕೊಂಡು ಇನ್ನು ತಿಂಡಿಗಳೆಲ್ಲ ಇತ್ತಲ್ಲ ಜೋಡಿಸೋದಕ್ಕೆ, ಅದನ್ನು ಎಲ್ಲ ಜೋಡಿಸೋಣ ಅಂತ ನಾನು ರೆಡಿ ಮಾಡ್ಕೋತಿದ್ದೆ. ನನಗೆ ಏನೋ ಅಡುಗೆ ಮಾಡೋದಕ್ಕೆ ಬರಲ್ಲ ಅಂಥೇಳಿ, ಅಂದರೆ ತಿಂಡಿ ಮಾಡೋದಕ್ಕೆ ಬರಲ್ಲ ಅಂಥೇಳಿ ಮಮ್ಮಿನೇ ಮನೆಯಿಂದ ರವೆ ಉಂಡೆ, ಕರ್ಜಿಕಾಯಿ, ಚಕ್ಕುಲಿ, ನಿಪ್ಪಟ್ಟು ಎಲ್ಲ ಮಾಡಿ ಕೊಟ್ಟು ಕಳಿಸಿದ್ರು. ಅದಕ್ಕೆ ಅದನ್ನೆಲ್ಲ ಎಲ್ಲ ಓಪನ್ ಮಾಡಿ ಹಾಗೆ ಜೋಡಿಸ್ತಿದ್ದೆ, ನಿಮಗೂ ಎಲ್ಲ ತೋರಿಸಿ. ನನಗಂತೂ ಖುಷಿ ಆಗ್ತಿತ್ತು. ಇದೆಲ್ಲ ಜೋಡಿಸೋದಷ್ಟೊತ್ತಿಗೆ ತುಂಬಾ ಲೇಟಾಗಿ ಹೋಗ್ಬಿಟ್ಟಿತ್ತು. ಆದ್ರೂ ಏನು ಮಾಡೋಕ್ಕಾಗಲ್ಲ ಅಂಥೇಳಿ ಎಲ್ಲ ಜೋಡಿಸಿಡ್ತಾಯಿದ್ದೆ. ಮತ್ತು ಬೆಳಿಗ್ಗೆ ಎದ್ದು ಎಲ್ಲ ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು, ಅದು ಬೇರೆ ನನಗೆ ಸೀರೆ ಬೇರೆ ಉಡ್ಸೋದಕ್ಕೆ ಬರಲ್ಲ. ಸೊ ಅಣ್ಣ, ನನ್ನ ಹಸ್ಬೆಂಡ್ ಅವ್ರ ಫ್ರೆಂಡ್ ಬರ್ತಿದ್ರು. ಸೊ ಅವ್ರಿಗೋಸ್ಕರ ವೆಯ್ಟ್ ಮಾಡ್ತಾ ಅವ್ರು ಆಮೇಲೆ ಕಾಲ್ ಮಾಡಿ ಮಾರ್ನಿಂಗ್ 3 o'clock ಹಂಗೆ ಬರ್ತೀನಿ, ಇವಾಗ ಬರೋದಕ್ಕಾಗಲ್ಲ ಅಂತ ಹೇಳಿದ್ರು. ಸೊ ನಾನು ಎಲ್ಲ ರೆಡಿ ಮಾಡಿಟ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಮಲ್ಕೊಳ್ಳೋಣ ಅಂತ ಹೇಳಿ ಮಲ್ಕೊಳ್ಳೋಕೆ ಹೋದ್ವಿ. ಆಮೇಲೆ 3 o'clock ಎದ್ದು ನೋಡಿದ್ರೆ ಡೆಕೋರೇಷನ್ ಎಲ್ಲ ಹಾಳಾಗಿಬಿಟ್ಟಿತ್ತು. ಸರಿ ಅಂತೇಳಿ ಅದೆಲ್ಲ ಸರಿ ಮಾಡಿ ಅವಣ್ಣ ಬರೋಷ್ಟೊತ್ತಿಗೆ
ನೈಟೇ ಫುಲ್ಲೆಲ್ಲ ಈ ಥರ ಜೋಡಿಸಿಟ್ಬಿಟ್ಟಿದ್ದೆ. ಸೊ ಬೆಳಿಗ್ಗೆ ಎದ್ದು ನನಗೆ ರಿಸ್ಕ್ ಇರಲ್ಲ ಒಬ್ಬಳೆ ಮಾಡೋದಕ್ಕೆ ಅಂತ ದೇವ್ರ ಮನೆಗೂ ಎಲ್ಲ ರೆಡಿ ಮಾಡಿದ್ದೆ. ಬಟ್ ಹೂವು ಒಂದು ಹಾಕಿರಲಿಲ್ಲ. ಬೆಳಗಿನ ಜಾವ ಅಣ್ಣ ಬಂದು ನಾನು ಎಲ್ಲ ಸ್ನಾನ ಮಾಡಿ ಎಲ್ಲ ರೆಡಿ ಆಗಿದ್ದೆ ಅಷ್ಟರಲ್ಲಿ ಅವ್ರು ಬರೋದಷ್ಟೊತ್ತಿಗೆ. ಆಮೇಲೆ ಅಣ್ಣ ಬಂದು ಸೀರೆ ಉಡಿಸ್ಕೊಡ್ತಿದ್ರು. ಸೊ ಹಾಗೇನೇನು ಬೇಕು ಎಲ್ಲ ಕೊಡ್ತಿದ್ದೆ ನಾನು. ಹಾಗೆ ಒಂದು ಸ್ವಲ್ಪ ಕೆಲಸಗಳೆಲ್ಲ ನಾನು ಮಾಡ್ಕೊಂಡು ಅಣ್ಣ ಹೋಗೋಷ್ಟೊತ್ತಿಗೆ ನಮ್ಮ ಅತ್ತೆನೂ ದೇವ್ರ ಮನೆಗೆ ರೆಡಿ ಮಾಡ್ತಿದ್ರು. ದೇವರಿಗೆ ಜಡೆ ಬಿಲ್ಲೆ ಡಾಬು ಎಲ್ಲ ಏನೇನು ಬೇಕಿತ್ತು ಎಲ್ಲ ಕೊಡ್ತಿದ್ದೆ ನಾನು. ಆಮೇಲೆ ಮಡ್ಲಕ್ಕಿಗೆ ಬ್ಲೌಸ್ ಪೀಸ್ ಇಡಬೇಕಿತ್ತಲ್ಲ, ಸೊ ಅದನ್ನು ಕ್ಲೀನಾಗಿ ಫೋಲ್ಡ್ ಮಾಡಿಡೋಣ ಅಂತೇಳಿ ತುಂಬ ಟ್ರೈ ಮಾಡ್ತಿದ್ದೆ ನಾನು. ಅಣ್ಣ ಮುಕ್ಕೋಡಕ್ಕೆ ಐಲೈನರು ಲಿಪ್ಸ್ಟಿಕ್ಕು ಆ ಥರದ್ದೆಲ್ಲ ಬರ್ಕೊಡ್ತಿದ್ರು. ಅಣ್ಣ ಬರ್ಕೊಡಿ ಅಂತ ಹೇಳಿದೆ. ಸೊ ಬರ್ಕೊಡ್ತಿದ್ರು. ಆಮೇಲೆ ಅಣ್ಣ ಎಲ್ಲ ರೆಡಿ ಮಾಡಿಕೊಟ್ಟು ಹೋಗಿ ನಾನೆಲ್ಲ ರೆಡಿ ಮಾಡಿಕೊಂಡು ಬಾಕಿದ್ದು ರಂಗೋಲಿ ಹಾಕೋದೆ, ಹೂವು ಜೋಡಿಸೋದು ಎಲ್ಲ ರೆಡಿ ಮಾಡಿಕೊಂಡು ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಪೂಜೆ ಎಲ್ಲ ಆದಮೇಲೆ ಟಿಫನ್ ಮಾಡಿ ನನಗೆ ತುಂಬಾ ಟಯರ್ಡ್ ಆಗೋಗಿತ್ತು. ಸೊ ಹುಷಾರು ಬೇರೆ ಇದ್ದಿಲ್ಲ ಅಲ್ಲ, ಸೊ ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತಿದ್ದೆ. ರೆಸ್ಟ್ ಮಾಡಾದಮೇಲೆ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿ ರೆಡಿ ಆಗ್ತಿದ್ದೆ ದೇವಸ್ಥಾನಕ್ಕೆ ಹೋಗೋದಕ್ಕೆ. ಮೇಕಪ್ ಎಲ್ಲ ಆಯಿತು. ಸೊ ಮಿರರ್ ಮುಂದೆ ಕ್ಯಾಮ್ರಾಗೆ ಒಂದು ಸ್ವಲ್ಪ ಪೋಸ್ ಕೊಡ್ತಿದ್ದೆ. ಹಾಗೆ ಒಂದು ಕ್ಲಿಪ್ಪಿಂಗ್ ಮಾಡಿಕೊಂಡೆ. ನೆಕ್ಸ್ಟು ಸ್ಯಾರಿ ಹಾಕ್ಕೋಬೇಕಿತ್ತು. ಸೊ ಸ್ಯಾರಿ ಎಲ್ಲ ಹಾಕ್ಕೊಂಡು ನನ್ನ ಅಕ್ಕ ಹೇಮಕ್ಕ ನನಗೆ ಹೆಲ್ಪ್ ಮಾಡಿದ್ರು ಸ್ಯಾರಿ ಹಾಕ್ಕೊಳ್ಳೋಕ್ಕೆ. ಸ್ಯಾರಿ ಹಾಕ್ಕೊಂಡ್ಮೇಲೆ ಹೇಗೆ ಕಾಣ್ತಿದೆ, ಹೇಗಿದ್ದೀನಿ ಅಂತ ಕಮೆಂಟ್ ಮಾಡಿ ಹೇಳಿ ಹೇಗೆ ಕಾಣಿಸ್ತಿದೆ ಅಂತ. ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿ ರೆಡಿ ಆದೆ. ಹಾಗೆ ದೇವ್ರ ಪೂಜೆ ಸಾಮಾನೆಲ್ಲ ತೊಗೊಂಡು ನಾನು ನನ್ನ ಹಸ್ಬೆಂಡ್ ಹೊರಟ್ವಿ ದೇವಸ್ಥಾನಕ್ಕೆ ಹೋಗೋಣ ಅಂತ. ಫಸ್ಟ್ ನಾವು ಹೋಗಿದ್ದು ನನ್ನ ಫೇವ್ರೆಟ್ ಚೌಡೇಶ್ವರಿ ದೇವಸ್ಥಾನ, ನಮ್ಮ ಮನೆ ದೇವರಿಗೆ. ಅಲ್ಲಿಗೆ ಹೋಗಿ ಅಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ಹಾಗೆ ಒಂದು ಫೋಟೋ ತೊಗೊಂಡೆ. ಮತ್ತು ನಾವು ನಮ್ಮ ಊರ ದೇವರು ಮಣ್ಣೆಮ್ಮ ದೇವಸ್ಥಾನಕ್ಕೆ ಹೋದ್ವಿ. ಅಲ್ಲಿ ಮುಗಿಸ್ಕೊಂಡು ಸಂಜೆ ಬಂದು ಎಲ್ಲರ ಮನೆಗೂ ಕುಂಕುಮ ತೊಗೊಂಡು ಮನೆಗೆ ಹೋಗಿ ಹಾಗೆ ಒಂದು ಸ್ವಲ್ಪ ಕ್ಲಿಪ್ಪಿಂಗ್ಸ್ ತೊಗೊಂಡೆ ನಾನು ನನ್ನ ಟ್ರೈಪೋಡಲ್ಲಿ. ನಾನು ನನ್ನ ಹಸ್ಬೆಂಡ್ ಕೂಡ ಸ್ವಲ್ಪ ಫೋಟೋಸ್ ತೊಗೊಂಡು ನೈಟ್ ಆಗಿತ್ತಲ್ವ. ಸೊ ನಾವು ಒಂದೇ ದಿನವೇ ಕುಣಿಸೋದು ಲಕ್ಷ್ಮೀನ. ಮತ್ತು ನೈಟ್ ಪೂಜೆ ಮಾಡಿ ಅಮ್ಮಂಗೆ ಆರತಿ ಎಲ್ಲ ತೆಗೆದು ಸೊ ಕದಲಿಸ್ಬೇಕಲ್ಲ ಚಂಬು. ಸೊ ಚಂಬೆಲ್ಲ ಕದಲಿಸ್ತಿದ್ರು. ಸೊ ಹೀಗಿತ್ತು ನನ್ನ ದಿನ.
ನನಗಂತೂ ತುಂಬ ಖುಷಿ ಆಯಿತು ಈ ಸತಿ ಹಬ್ಬ ಮಾಡಿದ್ದು. ಲಾಸ್ಟ್ ಟೈಮ್ ತುಂಬಾ ಸಿಂಪಲ್ಲಾಗಿ ಮಾಡಿದ್ದೆ, ಈ ಸತಿ ಪರವಾಗಿಲ್ಲ ಏನೋ ಒಂದು ಮಾಡಿದ್ದೀನಿ. ಹಾಗೆ ಇವತ್ತು ನನ್ನ ಡೇನ ಕಂಪ್ಲೀಟ್ ಮಾಡಿದ್ದೀನಿ. ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.